ರಾತ್ರಿ ಉಳಿದ ಅನ್ನದಿಂದ ಈ ಸಣ್ಣ ಕೆಲಸ ಮಾಡಿದರೆ ಮನೆಯ ದಾರಿದ್ರ್ಯ ದೂರವಾಗುತ್ತದೆ. ನಮ್ಮ ಹಿರಿಯರು ಹೇಳಿದ ಅದ್ಭುತ ವಿಧಾನ ಇದು. ಎಷ್ಟೇ ದುಡ್ಡು ಸಂಪಾದನೆ ಮಾಡಿದರೂ ಕೈನಲ್ಲಿ 1 ರೂಪಾಯಿ ಕೂಡ ನಿಲ್ಲುತ್ತಿಲ್ಲ ಎಂದರೆ ರಾತ್ರಿ ಎಲ್ಲರೂ ಊಟ ಮಾಡಿದ ನಂತರ ನೀವು ಮಾಡುವ ಈ ಒಂದು ತಪ್ಪು ಮುಖ್ಯ ಕಾರಣವಾಗುತ್ತದೆ. ಮನೆಯ ಸದಸ್ಯರು ಊಟ ಮಾಡಿದ ನಂತರ ಯಾವ ಕೆಲಸ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಹಣ, ಸಂಪತ್ತು, ಐಶ್ವರ್ಯ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತದೆ ಎಂದು ಈಗ ತಿಳಿಯೋಣ. ಒಂದು ಮನೆಯ ಉದ್ಧಾರ ಆಗಬೇಕು ಎಂದರೆ ಆ ಮನೆಗೆ ಲಕ್ಷ್ಮೀ ದೇವಿಯ ಕೃಪೆ ಎಷ್ಟು ಮುಖ್ಯವೋ ಅದೇ ರೀತಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಅಷ್ಟೇ ಮುಖ್ಯವಾಗಿರುತ್ತದೆ. ಏಕೆಂದರೆ ಬರೀ ಚಿನ್ನ, ಸಂಪತ್ತು, ಹಣ ಇದ್ದರೆ ಹೊಟ್ಟೆ ತುಂಬುವುದಿಲ್ಲ. ಅನ್ನವಿಲ್ಲದ ಮನೆ ಮರುಭೂಮಿಗೆ ಸಮಾನ. ರಾತ್ರಿ ಉಳಿದ ಅನ್ನದಿಂದಲೇ ನಿಮ್ಮ ಜೀವನ ಬದಲಾಗುತ್ತದೆ ಎಂದರೆ ನೀವು ನಂಬಲೇಬೇಕು. ರಾತ್ರಿ ಮನೆ ಸದಸ್ಯರು ಊಟ ಮಾಡಿದ ಮೇಲೆ ಅಡುಗೆ ಮನೆಯಲ್ಲಿ ಒಂದು ತುತ್ತಾದರೂ ಅನ್ನವನ್ನು ಇಟ್ಟು ಮಲಗಬೇಕೆಂದು ಆಗಿನಿಂದಲೂ ಹಿರಿಯರು ಹೇಳುತ್ತಾ ಬಂದಿದ್ದಾರೆ. ಇದಕ್ಕೆ ಕಾರಣ ಏನೆಂದರೆ ಮಹಾಲಕ್ಷ್ಮೀ ದೇವಿಯು ರಾತ್ರಿ ಸಮಯ ಮನೆಗೆ ಪ್ರವೇಶ ಮಾಡಿ ಅಡುಗೆ ಕೋಣೆಯನ್ನು ಗಮನಿಸುತ್ತಾಳೆ. ನಮ್ಮ ಪೂರ್ವಿಕರು ಕೂಡ ನಮಗಾಗಿ ಏನಾದರೂ ಇಟ್ಟಿದ್ದಾರೆ ಎಂದು ಅಡುಗೆ ಕೋಣೆಯನ್ನು ಒಂದು ಸಲ ನೋಡುತ್ತಾರಂತೆ. ಆ ಸಮಯದಲ್ಲಿ ಅಡುಗೆ ಕೋಣೆಯು ಅನ್ನವಿಲ್ಲದೆ ಸಂಪೂರ್ಣ ಖಾಲಿಯಾಗಿದ್ದರೆ ನಮ್ಮ ಪೂರ್ವಿಕರ ಮನಸ್ಸಿಗೆ ನೋವಾಗುತ್ತದೆ. ಅಷ್ಟೇ ಅಲ್ಲದೆ ಅಡುಗೆ ಕೋಣೆ ಅನ್ನವಿಲ್ಲದೆ ಸಂಪೂರ್ಣ ಖಾಲಿಯಾಗಿದ್ದರೆ ಅದು ದಾರಿದ್ರ್ಯಕ್ಕೆ ಸಂಕೇತ. ಯಾರ ಮನೆಯಲ್ಲಿ ರಾತ್ರಿಯ ಸಮಯ ಅಡುಗೆ ಕೋಣೆಯಲ್ಲಿ ಅಲ್ಪವೂ ಆಹಾರ ಇರುವುದಿಲ್ಲವೋ ಅಂಥವರ ಮನೆಯಲ್ಲಿ 1 ರೂಪಾಯಿ ದುಡ್ಡು ಕೂಡ ನಿಲ್ಲುವುದಿಲ್ಲ. ಎಷ್ಟೇ ಸಂಪಾದನೆ ಮಾಡಿ ಹಣ ಉಳಿತಾಯ ಮಾಡಲು ಪ್ರಯತ್ನ ಪಟ್ಟರೂ ದುಡ್ಡು ನೀರಿನಂತೆ ಖರ್ಚಾಗಿ ಹೋಗುತ್ತದೆ. ಸಾಲಗಳು ಹೆಚ್ಚುತ್ತಾ ಹೋಗುತ್ತದೆ. ಒಂದಾದರ ಮೇಲೊಂದು ಕಷ್ಟಗಳು ಎದುರಾಗುವ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಮನೆಯಲ್ಲಿ ತಾಂಡವ ಆಡುತ್ತದೆ. ಈಗ ವಿಷಯಕ್ಕೆ ಬರುವುದಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಆದ ಮೇಲೆ ಅಡುಗೆಯಲ್ಲಿ ಒಂದು ಸ್ವಲ್ಪ ಅನ್ನವನ್ನು ಆದರೂ ನಿಮ್ಮ ಮನೆಗಳ ಕಾಂಪೌಂಡ್ ಮೇಲೆ ಮನೆಯ ಹೊರಭಾಗದಲ್ಲಿ ಪಕ್ಷಿ ಪ್ರಾಣಿಗಳಿಗಾಗಿ ಇಡಬೇಕು. ನೀವು ಇಟ್ಟಂತಹ ಅನ್ನವನ್ನು ಕಾಗೆಗಳು, ಶ್ವಾನಗಳು ಬಂದು ತಿಂದರೆ ನಿಮ್ಮ ಪೂರ್ವಿಕರು ಸಂತೃಪ್ತರಾಗುತ್ತಾರೆ. ಪಕ್ಷಿ ಪ್ರಾಣಿಗಳ ಮೂಲಕ ಹಿರಿಯರು ನೀವಿಟ್ಟ ಆಹಾರವನ್ನು ಸ್ವೀಕರಿಸುತ್ತಾರೆ. ಇದರಿಂದ ನಿಮ್ಮ ಕುಟುಂಬಕ್ಕೆ ಇರುವ ಪಿತೃಶಾಪ, ಪಿತೃದೋಷಗಳು ಕೂಡ ದಿನ ಕಳೆದಂತೆ ಕಡಿಮೆಯಾಗುತ್ತದೆ. ನೀವು ಅಡುಗೆ ಮಾಡಿದ ನಂತರ ಮನೆಯ ಹೊರಭಾಗದಲ್ಲಿ ಇಟ್ಟ ಅನ್ನವನ್ನು ಗೋಮಾತೆ ಏನಾದರೂ ಬಂದು ಸ್ಪರ್ಶ ಮಾಡಿ ತಿಂದರೆ ಸಕಲ ದೇವತೆಗಳ ಅನುಗ್ರಹ ನಿಮ್ಮ ಮನೆಗೆ ಪ್ರತಿನಿತ್ಯ ಸಿಗುತ್ತದೆ. ಬೇಕಾದರೆ 1 ವಾರ ಇದನ್ನು ಗಮನಿಸಿ. ಒಂದು ಸಲ ನೀವು ನಿರ್ದಿಷ್ಟ ಸಮಯದಲ್ಲಿ ಮನೆಯ ಹೊರಭಾಗ ಆಹಾರ ಇಡಲು ಆರಂಭಿಸಿ. ಅದೇ ಸಮಯಕ್ಕೆ ಸರಿಯಾಗಿ ನಿಮ್ಮ ಮನೆ ಮುಂದೆ ಗೋಮಾತೆಯು ಬಂದು ನಿಲ್ಲುತ್ತಾಳೆ. ಪ್ರತಿನಿತ್ಯ ರಾತ್ರಿ ಸಮಯ 1 ತುತ್ತು ಅನ್ನವನ್ನು ಅಡುಗೆ ಮನೆಯಲ್ಲಿ ಎತ್ತಿಡಬೇಕು. ನೀವು ರಾತ್ರಿ ಇಟ್ಟ ಅನ್ನವನ್ನು ಬೆಳಿಗ್ಗೆ ಎದ್ದ ನಂತರ ಮನೆಯ ಹೊರಭಾಗಕ್ಕೆ ಇಟ್ಟರೆ ಪಕ್ಷಿ ಪ್ರಾಣಿಗಳ ಮೂಲಕ ಮನೆಗೆ ದೇವರ ಅನುಗ್ರಹ ಪ್ರವೇಶ ಮಾಡುತ್ತದೆ. ನೀವು ಇಟ್ಟಂತಹ ಅನ್ನವನ್ನು ತಿಂದು ಗೋಮಾತೆ, ಶ್ವಾನ ಅಥವಾ ವಿವಿಧ ಪಕ್ಷಿಗಳು ನಿಮ್ಮ ಕುಟುಂಬಕ್ಕೆ ಒಳಿತಾಗಲಿ ಎಂದು ಹರಸುತ್ತವೆ. ಬೆಳಿಗ್ಗೆ ಎದ್ದು ಮಾಡುವ ಅನ್ನವನ್ನಾದರೂ ಸರಿ, ರಾತ್ರಿ ಮಾಡಿದಾಗ ಅಡುಗೆಯಲ್ಲಿ ಉಳಿದ ಅನ್ನವನ್ನಾದರೂ ಸರಿ, ಒಂದು ಪಕ್ಷಿ ಅಥವಾ ಪ್ರಾಣಿಗೆ ಸಾಕಾಗುವಷ್ಟು ಆಹಾರವನ್ನು ಪ್ರತಿನಿತ್ಯ ಮನೆಯ ಹೊರಭಾಗದಲ್ಲಿ ಪೂರ್ವಿಕರನ್ನು ನೆನೆದು ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ನೆನೆದು ಇಡಲು ಆರಂಭಿಸಿ. ಈ ಸಣ್ಣ ಉಪಾಯದಿಂದ ನಿಮ್ಮ ಪತಿ ಎಷ್ಟೇ ಕಷ್ಟದಲ್ಲಿದ್ದರೂ ಮಹಾಲಕ್ಷ್ಮಿ ದೇವಿಯ ಕೃಪೆ ಸಿಗುತ್ತದೆ. ನಿಮ್ಮ ಪತಿ ಮಾಡುವ ಉದ್ಯೋಗದಿಂದ, ವ್ಯಾಪಾರದಿಂದ, ಅವರ ಆಲೋಚನೆಗಳಿಂದ ಮನೆಗೆ ನಿರಂತರವಾಗಿ ಧನಾಗಮನವಾಗುತ್ತದೆ. ದುಡ್ಡಿನ ಸಮಸ್ಯೆಗಳು ಕ್ರಮೇಣ ಮನೆಯಲ್ಲಿ ನಿಲ್ಲುತ್ತವೆ. ಸಂಪಾದನೆ ಮಾಡಿದ ಹಣ ಮತ್ತಷ್ಟು ವೃದ್ಧಿಯಾಗಿ ಸಾಲಗಳಿಂದ ಹೊರಬರುತ್ತೀರಿ. ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದು ಈ ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದವರು ವಾರದಲ್ಲಿ 2 ರಿಂದ 3 ಬಾರಿಯಾದರೂ ಪಕ್ಷಿ ಪ್ರಾಣಿಗಳನ್ನು ಹುಡುಕಿ ಅವುಗಳು ಇರುವ ಜಾಗಕ್ಕೆ ಹೋಗಿ ಆಹಾರವನ್ನು ನೀಡುತ್ತಾ ಬನ್ನಿ. ಮಾರ್ವಾಡಿ ಸೇಟುಗಳು ಈ ಕೆಲಸವನ್ನು ಚಾಚು ತಪ್ಪದೆ ವಂಶ ಪಾರಂಪರವಾಗಿ ಮಾಡುತ್ತಾ ಬಂದಿದ್ದಾರೆ. ಅದಕ್ಕಾಗಿಯೇ ಅವರು ಯಾವ ಕೆಲಸ ಮಾಡಿದರೂ ದುಡ್ಡಿನ ಮಳೆಯೇ ಆಗುತ್ತದೆ. ಕೇವಲ 1 ತುತ್ತು ಅನ್ನವನ್ನು ಪಕ್ಷಿ ಪ್ರಾಣಿಗಳಿಗೆ ಇಟ್ಟರೆ ದುಡ್ಡು ಬರುತ್ತದೆಯಾ? ಇಲ್ಲ. ಹಣದ ವಿಚಾರದಲ್ಲಿ ಶಿಸ್ತನ್ನು ಪಾಲಿಸುತ್ತಾ ಬನ್ನಿ, ಬರುತ್ತದೆ. ಮನೆಯಲ್ಲಿ ಎಲ್ಲಿ ಬೇಕೆಂದರೆ ಅಲ್ಲಿ ಚಿಲ್ಲರೆ ನಾಣ್ಯಗಳನ್ನು ಅಥವಾ ನೋಟುಗಳನ್ನು ಇಡಲು ಒಂದು ಪ್ರತ್ಯೇಕ ಜಾಗವನ್ನು ಮಾಡಿ ಆ ಜಾಗದಲ್ಲಿಯೇ ದುಡ್ಡನ್ನು ಎತ್ತಿಡಬೇಕು. ರಾತ್ರಿ ಊಟ ಆದ ನಂತರ ಸ್ತ್ರೀಯರು ಅಡುಗೆ ಕೋಣೆಯಲ್ಲಿರುವ ಎಲ್ಲ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಸುಂದರವಾಗಿ ಇಡಬೇಕು. ಬೆಳಿಗ್ಗೆ ಎದ್ದ ನಂತರ ಅಡುಗೆ ಮನೆಗೆ ಬಂದಾಗ ಯಾವುದೇ ಎಂಜಲು ತಟ್ಟೆ ಪಾತ್ರೆಗಳು ಇರಬಾರದು.
ಅಡುಗೆ ಮನೆ ಯಾವಾಗಲೂ ಅಗ್ನಿ ದಿಕ್ಕಿನಲ್ಲಿರಬೇಕು. ಅಡುಗೆ ಮನೆ ಅಗ್ನಿಯ ದಿಕ್ಕಿನಲ್ಲಿ ಯಾಕಿರಬೇಕು ಎಂದರೆ ಅಗ್ನಿ ದಿಕ್ಕಿನ ಅಧಿಪತಿ ಶುಕ್ರ ಸಂಪತ್ತಿಗೆ ಹೆಸರುವಾಸಿಯಾದವನು. ಹಾಗಾಗಿ ಅಗ್ನಿ ದಿಕ್ಕು ಎಂದರೆ ಸಂಪತ್ತಿನ ದಿಕ್ಕು. ಅಡುಗೆ ಅಗ್ನಿ ದಿಕ್ಕಿನಲ್ಲಿದ್ದರೆ ಸಂಪತ್ತು ಹೆಚ್ಚುತ್ತದೆ. ಸಂಪತ್ತು ವೃದ್ಧಿಯಾಗಬೇಕೆಂದರೆ ಅಗ್ನಿ ದಿಕ್ಕು ಚೆನ್ನಾಗಿರಬೇಕು, ಅರ್ಥಾತ್ ಅಡುಗೆ ಮನೆ ಚೆನ್ನಾಗಿರಬೇಕು. ಮನೆಯಲ್ಲಿ ಅನಾರೋಗ್ಯ ನೆಗೆಟಿವ್ ಹೆಚ್ಚಾಗಿದ್ದರೆ ಅಡುಗೆ ಮನೆಯ ಸಿಂಕ್ನ ಕೆಳಭಾಗದಲ್ಲಿ ಹಳದಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಕಡಿಮೆಯಾಗುತ್ತದೆ. ಕೆಲವರು ಅರಿವಿಲ್ಲದೆ ಅಡುಗೆ ಮನೆಯ ಗೋಡೆಗಳಿಗೆ ಗ್ರೇ ಬಣ್ಣವನ್ನು ಬಳಸುತ್ತಾರೆ. ಆದರೆ ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಗ್ರೇ ಬಣ್ಣವನ್ನು ಬಳಸುವುದು ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ. ಗ್ರೇ ಬಣ್ಣವನ್ನು ಲೋಹದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಲೋಹವು ಅಗ್ನಿಯ ತಾಪದಲ್ಲಿ ಕರಗುವ ಸ್ವಭಾವ ಹೊಂದಿದೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಈ ಬಣ್ಣ ಹೆಚ್ಚು ಇದ್ದರೆ ಮನೆಯಲ್ಲಿರುವ ಸಮೃದ್ಧಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಆರ್ಥಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಎಂದು ಹಿರಿಯರು ಹೇಳುತ್ತಾರೆ. ಅದೇ ರೀತಿಯಾಗಿ ಅಡುಗೆ ಮನೆಯಲ್ಲಿ ನೀಲಿ ಬಣ್ಣವನ್ನು ಬಳಸಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಸೂಚಿಸಲಾಗಿದೆ. ನೀಲಿ ಬಣ್ಣವು ನೀರಿನ ತತ್ವವನ್ನು ಸೂಚಿಸುತ್ತದೆ. ನೀರು ಮತ್ತು ಅಗ್ನಿ ಪರಸ್ಪರ ವಿರುದ್ಧ ತತ್ವಗಳಾಗಿರುವುದರಿಂದ ಅಗ್ನಿಯ ಸ್ಥಳವಾದ ಅಡುಗೆ ಮನೆಯಲ್ಲಿ ನೀರಿನ ತತ್ವವನ್ನು ಸೂಚಿಸುವ ಬಣ್ಣ ಬಳಸುವುದನ್ನು ತಪ್ಪಿಸುವುದು ಒಳಿತು. ಹೀಗಾಗಿ ಅಡುಗೆ ಮನೆಯಲ್ಲಿ ಗ್ರೇ ಮತ್ತು ನೀಲಿ ಬಣ್ಣವನ್ನು ತಪ್ಪಿಸಿ ಶುಭಕರವಾದ ಇತರೆ ಬಣ್ಣಗಳನ್ನು ಬಳಸುವುದು ಉತ್ತಮ ಎಂದು ಹೇಳಲಾಗಿದೆ. ಮನೆಯಲ್ಲಿ ದವಸ ಧಾನ್ಯಗಳ ಕೊರತೆ ಎದುರಾಗುತ್ತಿದೆ ಎಂದು ಚಿಂತಿಸಬೇಕಾಗಿಲ್ಲ. ಅಂತಹ ಸಂದರ್ಭಗಳಲ್ಲಿ ಶುಕ್ರವಾರದ ದಿನ ಅಗ್ನಿ ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಆ ನೈವೇದ್ಯವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ದಾರಿದ್ರ್ಯ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಮನೆಯಲ್ಲಿ ನಿಧಾನವಾಗಿ ಸಮೃದ್ಧಿ ಬರುತ್ತದೆ ಮತ್ತು ಕುಟುಂಬದ ಅಭಿವೃದ್ಧಿ ಕಾಣಲು ಆರಂಭವಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನೇರವಾಗಿ ಅಡುಗೆ ಮನೆಗೆ ಹೋಗಬಾರದು. ಕೈಕಾಲುಗಳನ್ನು ತೊಳೆದುಕೊಂಡು ಅಥವಾ ಸ್ನಾನ ಮಾಡಿದ ನಂತರವೇ ಅಡುಗೆ ಮನೆಗೆ ಪ್ರವೇಶ ಮಾಡಿ ಒಲೆಗೆ ಮೊದಲು ನಮಸ್ಕಾರ ಮಾಡಬೇಕು. ಮನೆಯವರೆಲ್ಲರ ಹೊಟ್ಟೆ ತುಂಬಿಸುವ ಅಡುಗೆ ಕೋಣೆಯನ್ನು ಕೂಡ ಮಹಾಲಕ್ಷ್ಮಿಯಂತೆ ಗೌರವಿಸಬೇಕು. ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ನಿಲ್ಲಲು ಯಾವ ಪರಿಹಾರಗಳನ್ನು ಪಾಲಿಸಬೇಕೆಂದು ತಿಳಿಸಿಕೊಟ್ಟಿದ್ದೀವಿ. ಈ ವಿಡಿಯೋ ಇಷ್ಟವಾದರೆ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.